ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ವೀಣಾ ಶ್ರೀಧರ್ಸ್ ಕಿಚನ್. ಇವತ್ತೊಂದು ನಾನು ವಿಶೇಷವಾದ ವಿಡಿಯೋ ಹಾಕ್ತಾ ಇದ್ದೀನಿ. ಇದು ಪದೇ ಪದೇ ಹಾಕೋಕ್ಕಾಗಲ್ಲ. ವರ್ಷಕ್ಕೊಂದು ಸಲ ನಾವು ಟ್ರೈ ಮಾಡಿದ್ರೆ ಈ ವಿಡಿಯೋ ಹಾಕ್ಬೋದಷ್ಟೇ. ಅದೇನು ಅಂತ ನಿಮ್ಗೆ ಆಶ್ಚರ್ಯ ಆಗಿರ್ಬೋದು. ಅದೇ ಗಾಂಧಿ ಕೃಷಿ ವಿಶ್ವವಿದ್ಯಾನಿಲಯ GKVK ಇದರಲ್ಲಿ ನಡೆದಿರೋ ಕೃಷಿ ಮೇಳ. ಇದು ನಮ್ಮ ಮನೆಗೆ ಸ್ವಲ್ಪ ಹತ್ತಿರ ಆಗುತ್ತೆ. ಸೊ ನಾನು ಅದಕ್ಕೆ ಫ್ರೀಕ್ವೆಂಟ್ ಆಗೋಗಿ ವಿಸಿಟ್ ಮಾಡಿ ಒಂಚೂರು ಪದೇ ಪದೇ ಒಂದೊಂದೇ ರೆಕಾರ್ಡ್ ಮಾಡ್ಕೊಂಡು ಬಂದು ಈ ಫುಲ್ ನಾನು ಏನೇನು ಶೂಟ್ ಮಾಡಿದ್ದೀನೋ ಅದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಇದು ನಮಗೆ ದೊಡ್ಡವ್ರಿಗೆ ಮಾತ್ರನೇ ಅಲ್ಲ, ಮಕ್ಕಳುಗಳಿಗೆ ತೋರ್ಸೋಕ್ಕೆ, ಮಕ್ಕಳುಗಳಿಗೆ ಹೇಗಿರುತ್ತೆ ಗಿಡಗಳು, ಯಾವ ಥರ ಇರುತ್ತೆ ಅಂತ ತೋರ್ಸೋಕ್ಕೂ ಕೂಡ ನಿಮಗೆ ಅನುಕೂಲವಾಗ್ಬೋದು ಅಂತ ಅಂದ್ಬಿಟ್ಟು ಒಂಚೂರು ವಿಡಿಯೋ ಲಾಂಗ್ ಆದ್ರೂ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಈಗ ನೀವು ಕಾಣ್ತಾ ಇರೋದೆಲ್ಲ ಇದು ಎರೆಹುಳು ಗೊಬ್ಬರ ಮಾಡ್ತಾರಲ್ಲ ಆ ಸೆಕ್ಷನ್ ಇದು. ಇಲ್ಲಿ ಬಂದರೆ ಸನ್ಫ್ಲವರ್ ಎಲ್ಲ ಸಿಗುತ್ತೆ ಇದರಲ್ಲಿ. ನೀವು ಎರೆಹುಳು ಗೊಬ್ಬರ ತೊಗೊಳ್ಬೋದು ಅಂತ ಅಂದ್ರೂ GKVKಗೆ ಬಂದು ತೊಗೊಳ್ಬೋದು. 11 ರೂಪೀಸೋ 12 ರೂಪೀಸೋ ಆಗುತ್ತಷ್ಟೇ KGಯಲ್ಲಿ. ನೀವು ಹೊರಗಡೆ ಬೇರೆ ಕಡೆ ತರಿಸೋದಕ್ಕಿಂತ ನೀವು ಅರ್ಧಕ್ಕಿಂತ ತುಂಬ ಕಮ್ಮಿ ಬೆಲೆಯಲ್ಲಿ ಇಲ್ಲಿ ಸಿಗುತ್ತೆ. ನಮಗೆ ಇದು ಹತ್ತಿರ ಇರೋದು, ಇಷ್ಟೊಂದು ಮರಗಳ ಸಾನ್ನಿಧ್ಯದಲ್ಲಿ ನಮ್ಮ ಮನೆ ಇರೋದು ನಮಗೆ ನಿಜವಾಗ್ಲೂ ಅದೃಷ್ಟಕರವಾದದ್ದು. ಬನ್ನಿ ಇವಾಗ ಕೃಷಿ ಮೇಳಕ್ಕೆ ಹೋಗೋಣ. ಏನಿಲ್ಲ ಅಂತ ಅಂದರೂ ಒಂದು ಲಕ್ಷ ಕಾರು ಇಲ್ಲಿ ನಿಂತಿತ್ತು ನೋಡಿ. ಇದನ್ನೇ ಎರೆಹುಳು ಗೊಬ್ಬರ ಮಾಡೋ ಜಾಗ. ಇವಾಗ ಇದು ಸೀಡ್ ಸರ್ಕಲ್ ಹತ್ರ ಬಂದಿದ್ದೀವಿ. ಸೀಡ್ಸು ಕೂಡ ತುಂಬ ಇಲ್ಲೆಲ್ಲ ಸಿಗುತ್ತೆ, ಎಲ್ಲದಕ್ಕೂ ಅನುಕೂಲವಾಗಿದೆ. ಇಷ್ಟು ಆಕ್ಸಿಜನ್ ಎಲ್ಲ ಸಿಗೋ ಜಾಗ ಬ್ಯಾಂಗ್ಳೂರಿನಲ್ಲಿ ತುಂಬ ವಿರಳವಾಗಿರುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಪಾರ್ಕಿಂಗಿಗೆ ಜಾಗನೇ ಸಿಗಲಿಲ್ಲ ನಮಗೆ. ಕಾರೆಲ್ಲ ತೊಗೊಂಡೋದ್ರಂತೂ ಆಗೋದೇ ಇಲ್ಲ. ಸೊ ನಾನು ನನ್ನ ಫ್ರೆಂಡ್ ಇಬ್ಬರು 2 ವೀಲರಲ್ಲಿ ಹೋಗಿ ಎಲ್ಲಿ ಸಿಗುತ್ತೆ ಅಲ್ಲಿ ಮರದ ಕೆಳಗಡೆ ಅಲ್ಲಿ ಪಾರ್ಕ್ ಮಾಡೋದು. ಜೊತೆಯಲ್ಲಿ ಮಳೆ ಕಾಟ ಬೇರೆ, ಎಷ್ಟು ಮಳೆ ಎಷ್ಟು ಇದು ಅಂತ ಅಂದರೆ ಕಾಲಿಡೋಕ್ಕೆ ಜಾಗ ಇರಲಿಲ್ಲ. ಕೆಸರು ಬೇರೆ, ಅದನ್ನು ನೀವು ಮುಂದೆ ನೋಡ್ಬೋದು. ನಾವಿವಾಗ ಹೋದಾಗಲೇ ಶೋಭಾ ಕರಂದ್ಲಾಜೆ ಮಿನಿಸ್ಟ್ರು ಬಂದಿದ್ದರು. ಮತ್ತು ಈ ಸರ್ತಿ ಕೃಷಿ ಮೇಳದ ವಿಶೇಷ ಏನಂತ ಅಂದರೆ ಇದು ಫಂಕ್ಷನ್ನು ಸ್ಟೇಜಲ್ಲಿ ರೈತರಿಂದನೇ ನಡೀತಂತೆ. ಅದನ್ನು ನಮಗೆ ನೋಡೋಕ್ಕಾಗಲಿಲ್ಲ. ಸೊ ಪ್ರೇಮಾ ದಾಸಪ್ಪ ಅನ್ನೋರು ಇದನ್ನು ಓಪನಿಂಗ್ ಮಾಡಿ ಅವ್ರಿಗೆ ಒಳ್ಳೆ ಕೃಷಿ ಮಹಿಳೆಯನ್ನು ಬಿರುದು ಕೂಡ ಕೊಟ್ರಂತೆ. ಸೊ ನಮ್ಗೆ ಅದು ನೋಡೋಕ್ಕೆ ಹೋಗಲಿಲ್ಲ. ಇವಾಗ ಕೃಷಿ ಮೇಳ ಮತ್ತು ಇದು ಏನೇನು ಗಿಡಗಳು ಮರಗಳು ಏನೇನು ಬೆಳೆದಿದ್ದಾರೆ GKVKನಲ್ಲಿ ಅಂತ ಅಂದ್ಬಿಟ್ಟು ಒಂದು ಕಡೆಯಿಂದ ನೋಡ್ಕೊಂಡು ಹೋಗೋಣ ಬನ್ನಿ. ನಾನು ನಿಮ್ಮನ್ನು ಜಾಸ್ತಿ ಡಿಸ್ಟರ್ಬ್ ಮಾಡಲ್ಲ, ನಾನು ಸ್ವಲ್ಪ ಮಾತಾಡ್ತೀನಿ, ಜಾಸ್ತಿ ಒಂದು ಮಧುರವಾದ ಮ್ಯೂಸಿಕ್ ಹಾಕೋಣ. ಬನ್ನಿ ಇವಾಗ ನೋಡೋಣ. ತುಂಬ ದಿವಸದಿಂದ ಹೀಗೆ ಜೋರು ಮಳೆ ಬರ್ತಾನೆ ಇರೋದ್ರಿಂದ ಇವತ್ತು ಸ್ವಲ್ಪ ಮೋಡ ಕ್ಲಿಯರ್ ಆಗಿದೆ. ಹಾಗೂ ಸ್ವಲ್ಪ ಬಿಸಿಲು ಇದೆ. ಹೇಗಿದೆ ಅಂದರೆ ನಾವು ಶೇಡ್ಸ್ ಹಾಕ್ಕೊಳ್ಳೋ ಅಷ್ಟು ಬಿಸಿಲಿತ್ತು ಲಕ್ಕಿಲಿ. ಇಲ್ಲಿ ನೋಡಿ ಮಣ್ಣಲ್ಲಿ ಹೇಗೆ ನಡೆಯೋದು, ಒಂದು ಸರ್ಕಸ್ ಈ ಮಣ್ಣಲ್ಲಿ ನಡೆಯೋದು. ಇದು ಸೋಯಾಬೀನ್ ಹುರುಳಿಕಾಳು ಥರ, ಹಲಸಂದೆ ಕಾಳು ಥರನೇ ಗಿಡ ಬೆಳೆದಿದೆ ನೋಡಿ. ಇದು ಸೋಯಾಬೀನ್ ಇದು ಕಾಯಿ. ಇದನ್ನು ಸುಲಿದ್ರೆ ಸೋಯಾಬೀನ್ ಕಾಳುಗಳು ನಮ್ಗೆ ಹಾಗೆ ಬೀನ್ಸ್ ಥರ ಎಲ್ಲ ಬರುತ್ತೆ. ಸುಮಾರು ಇದರಲ್ಲಿ ನನಗೆ ಕರೆಕ್ಟಾಗಿ ಹತ್ತಿರ ಹೋಗಿ ತೆಗಿಯೋಕ್ಕಾಗಲಿಲ್ಲದೆ ಹೋದ್ರೂ ನಾನು ಆದಷ್ಟು ಟ್ರೈ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಪಾಸ್ಲೆ, ಸೆಲರಿ ಎಲ್ಲ ಸೆಕ್ಷನ್ ಇಲ್ಲಿದೆ ನೋಡಿ. ಇದು ಗ್ರೀನ್ ಸೆಲರಿ, ಇದು ರೆಡ್ ಸೆಲರಿ, ತುಂಬಾ ಚೆನ್ನಾಗಿತ್ತು. ಕ್ಯಾಪ್ಸಿಕಮ್ ನೋಡಿ ಎಷ್ಟು ಚೆನ್ನಾಗಿದೆ, ಇಲ್ಲೇ ಬೆಳೆದಿರೋದು. ಮತ್ತು ಇದು ಮೇಯ್ನ್ ಏನಂದರೆ ಪೆಸ್ಟಿಸೈಡ್ಸ್ ಎಲ್ಲ ಏನೂ ಇಲ್ಲದೆ ಹಾಗೆ ಬೆಳೆದಿರೋದು ಇದನ್ನೆಲ್ಲ. ಅದುವೇ ಇಲ್ಲಿ ಟೆರೇಸ್ ಗಾರ್ಡನಿಂಗ್ ಮತ್ತು ವರ್ಟಿಕಲ್ ಗಾರ್ಡನಿಂಗ್ ಬಗ್ಗೆ ಒಂದು ಸ್ವಲ್ಪ ಡೀಟೇಲ್ಸ್ ಎಲ್ಲ ಕೊಡ್ತಾ ಇದ್ರು ಸ್ಟೂಡೆಂಟ್ಸ್. ಸಾಲ್ವ್ ಆಗೋಯ್ತು. ಕೇವಲ ಒಂದು ವ್ಯಾಲ್ ಓಪನ್ ಮಾಡಿ ಎಲ್ಲ ಗಲೀಜು ಹೊರಗೋಯ್ತು. ಅಲ್ಲಿಂದ ನೀರು ಹೊರಗಡೆ ಬರೋಂಥ ಪಂಪೆಟ್ಟಾಗಿ ನೀರು ಮೀಡಿಯಾನ ಯೂಸ್ ಮಾಡಿದ್ದೀವಿ. ಈ ಬಯೋಬಾಲ್ಸ್ ಅನ್ನೋ ಮೀಡಿಯಾ ಏನಂತಂದರೆ ಒಂದು ಇರೆಗ್ಯುಲರ್ ಸ್ಟ್ರಕ್ಚರ್ಸ್ ಅಷ್ಟೇ. ಈ ಸ್ಟ್ರಕ್ಚರು ಎಲ್ಲ ರೀತಿಯ ಬ್ಯಾಕ್ಟೀರಿಯಾನ ಹೋಲ್ಡ್ ಮಾಡ್ಕೊಳ್ತು. ಇಲ್ಲಿ ಗೆಡ್ಡೆಕೋಸು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ.
ನಾವು ಇನ್ನೊಂದು ಸೆಕ್ಷನ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ ಬನ್ನಿ, ಕಣ್ಣು ತುಂಬುವಂಥ ನೋಟ ಒಂದು, ಎಷ್ಟು ಚೆನ್ನಾಗಿದೆ ಇದು. ಇಲ್ಲಿ ಅಲ್ಲೇ ಬೆಳೆದಿರೋ ಬಾಳೆಹಣ್ಣು, ಪೆಸ್ಟಿಸೈಡ್ಸ್ ಏನೂ ಇಲ್ಲದೆ ಇರೋ ಬಾಳೆಹಣ್ಣು ಅಲ್ಲಿ ಸೇಲ್ ಮಾಡ್ತಾಯಿದ್ರು. 10 ರೂಪಾಯಿ ಒಂದು ಅಂತ ಅಂದ್ಬಿಟ್ಟು. ಆ್ಯಕ್ಚುಲಿ ಒಂದು ಬಾಳೆಹಣ್ಣು ತಿಂದ್ರೇ ಹೊಟ್ಟೆ ತುಂಬೋಗುತ್ತೆ, ಅಷ್ಟು ದೊಡ್ಡದಿತ್ತು. ನಾವು ಒಂದು ಬಾಳೆಹಣ್ಣು ತೊಗೊಂಡು ತಿಂದ್ವು ಇಲ್ಲಿ. ಫ್ರೆಶ್ ಆಗಿ ಗಿಡದಲ್ಲಿ ಬೆಳೆದಿರೋದು. ಸ್ವಲ್ಪ ಈ ಕಡೆ ಫ್ರೆಶ್ ಆಗಿ ಬೆಳೆದಿರೋದು. ಟೇಸ್ಟ್ ಚೆನ್ನಾಗಿದೆ. ಫ್ರೂಟ್ ಸಾಲಡ್. G9 ಬಾಳೆಹಣ್ಣ. G9 ಒಂದೊಂದು ಕೊನೆಯಲ್ಲಿ ಒಂದು 300 ಬಾಳೆಹಣ್ಣು ಇದೆ. ಹೌದಾ? ಇಲ್ಲಿ ಬಂದರೆ ಲೆಟ್ಯೂಸು, ಸೆಲರಿ, ಒಂಥರ ಅಮೇರಿಕನ್ ವೆಜಿಟೇಬಲ್ಸ್ ಅಂತ ಹೇಳ್ತಾರಲ್ಲ, ಇಂಗ್ಲೀಷ್ ವೆಜಿಟೇಬಲ್ಸ್, ಅದನ್ನೆಲ್ಲ ಬೆಳೆದಿದ್ರು. ಇಲ್ಲಿ ಸೆಲರಿ ಬೆಳೆದಿದ್ರು, ಗ್ರೀನ್ ಕಲರ್ ಸೆಲರಿ. ಅದ್ರ ಪಕ್ಕನೇ ಇದೆ ನೋಡಿ ರೆಡ್ ಕಲರ್ ಸೆಲರಿ. ಹೆಂಗಿದೆ ಅಂತ ಅಂದ್ಬಿಟ್ಟು ಹಾಗೇ ಕಿತ್ಕೊಂಡು ತಿನ್ಬಿಡೋಣ ಅನ್ನೋ ಸ್ಯಾಲಡ್ಗೆಲ್ಲ ಅನ್ನೋ ಥರ ಅಷ್ಟು ಚೆನ್ನಾಗಿತ್ತು, ಅಷ್ಟು ಫ್ರೆಶ್ ಆಗೂ ಇತ್ತು. ಇದು ಹಾಂ ಪಾಕ್ ಚಾಟ್ ಕನ್ನಡದಲ್ಲಿ ಸ್ಯಾಲಡ್ಸ್ಗೆಲ್ಲ ಯೂಸ್ ಮಾಡ್ತಾರೆ. ಇದು ಪರ್ಪಲ್ ಕ್ಯಾಬೇಜ್. ಇದು ಚೈನೀಸ್ ಕ್ಯಾಬೇಜು. ಕ್ರಾಪ್ ಹಾಳಾಗೋಯ್ತು, ಹುಳ ಎಲ್ಲ ತಿಂದ್ಬಿಡ್ತು ಅಂತ ಹೇಳಿದ್ರೆ, ಯಾಕೆಂದರೆ ಏನು ಪೆಸ್ಟಿಸೈಡ್ಸೇ ಇವ್ರು ಯೂಸ್ ಮಾಡದೇ ಇರೋದ್ರಿಂದ. ವೈಲ್ಡ್ ಆನಿಯನ್. ಇದು ಕೆ ಅಂತ ಅಂದ್ಬಿಟ್ಟು ಸ್ಯಾಲಡ್ಗೆ ಯೂಸ್ ಮಾಡ್ತಾರೆ. ಇದು ಆ್ಯಕ್ಚುಲಿ ಇದು ಸ್ಮೂತಿ ಎಲ್ಲನೂ ಕೂಡ ಮಾಡ್ಕೊಂಡು ಕುಡಿಬೋದು. ನೆಕ್ಸ್ಟ್ ಇದು ಬ್ರೊಕೊಲಿ, ಫ್ರೆಶ್ಶಾಗಿ ಹೇಗಿದೆ ನೋಡಿ. ನಾವು ನೆಕ್ಸ್ಟ್ ಡೇ ಹೋದರೆ, ನಾನು ಆ್ಯಕ್ಚುಲಿ ಫೈನಲ್ ಡೇ ಹೋಗಿದ್ದು, ನೆಕ್ಸ್ಟ್ ಡೇ ಬಂದರೆ ವೆಜಿಟೇಬಲ್ಸ್ ಎಲ್ಲ ಸಿಗುತ್ತೆ ಅಂತ ಹೇಳಿದ್ರು ಇವರು. ಏನಿದೆ ಏನು ಬರ್ದವ್ರೆ? ಏನೂ ಅರ್ಥ ಆಗಲ್ಲ. ಅದೇ ಹಿಂಗೆ ಜೋಡಿಸ್ಕೊಂಡು ಹೋಗ್ಬೇಕಷ್ಟೆ. ಮೇವಿನ ಬೆರೆಗಳು, ಇದನ್ನ ಪಾಪಸ್ಕಳ್ಳಿನ ಇಲ್ಲಿ ಬಂದು ನೋಡಿದ್ರೆ ಇದು ಬೇರೆ ಥರ ವೆಜಿಟೇಬಲ್, ಒಂಥರ ಅಪರೂಪದ ತರಕಾರಿಗಳು ಅನ್ನೋ ಥರ ಇತ್ತು. ಇದ್ರ ಹೆಸರು ನಿಮಗೆ ಯಾರಿಗಾದರೂ ಗೊತ್ತಿದ್ರೆ ಹೇಳಿ. ಆ್ಯಕ್ಚುಲಿ ಇದ್ರ ಟೇಸ್ಟ್ ಮಾಡಿದ್ದೀನಿ ನಾನು, ನಮ್ಮ ತಾಯಿ ಮಾಡ್ತಾಯಿದ್ರು. ಒಂಥರ ಟೇಸ್ಟ್ಲೆಸ್ ಇರುತ್ತೆ, ಒಂಥರ ಸಪ್ಪೆ ಇರುತ್ತೆ. ಸೊಪ್ಪಿನ ಹುಳಿ ಜೊತೆ, ಸೊಪ್ಪಿನ ಜೊತೆ ಹಾಕಿ ಹುಳಿ ಮಾಡ್ತಾಯಿದ್ರು ಅಮ್ಮ. ನಿಮ್ಗೆ ಯಾರಿಗಾದರೂ ಇದ್ರ ಬಗ್ಗೆ ಗೊತ್ತಿದ್ರೆ ಹೇಳಿ. ರಾಗಿ ಜೋಳ ಮಿಕ್ಸ್ ತೆನೆ ಥರ ಇದೆ. ಕೂದಲು
ಹೋಗಿದ್ವು ಮತ್ತೆ ಅವತ್ತಷ್ಟೇ ನೋಡೋಕ್ಕಾಗಿದ್ದು. ಮಳೆ ಬಂತು ಅಂತ ಮನೆಗೆ ವಾಪಸ್ ಹೊಟ್ಟೋದ್ರು. ನೋಡಿ ಅಲ್ಲಿ ಕೆಸರು ಎಷ್ಟಿದೆ, ಇದರಲ್ಲಿ ನಡೆಯೋದೇ ಒಂದು ಸರ್ಕಸ್. ಒಂದು ತಮಾಷೆ ವಿಷಯ ಏನಂದರೆ, ಯಾರಾದರೂ ಜಾರ್ ಬಿದ್ದರೆ, ತಮಾಷೆ ಅಂತ ಅಲ್ಲ ಸೀರಿಯಸ್ ಆಗಿ, ಯಾರಾದರೂ ಜಾರ್ ಬಿದ್ದರೆ ಯಾರಿಗೂ ಎತ್ತಕ್ಕೆ ಆಗಲ್ಲ, ಅಷ್ಟು ಜಾರಿ ಜಾರಿ ಬೀಳಬೇಕು, ಅಷ್ಟು ನಾವು ಕಂಟ್ರೋಲಲ್ಲಿ ನಡಿಬೇಕು. ಇಲ್ಲಿ ಭಾಗ್ಯಲಕ್ಷ್ಮಿ ಬೆಣ್ಣೆ ಗುಲ್ಕನ್ ತಿಂದು ನಾವು, ಹಾಗೆ ಗುಲ್ಕನ್ ಕೂಡ ಒಂದು ಬಾಟ್ಲು ತೊಗೊಂಡು. ಇಲ್ಲಿ ನಾವು ಮುಂದೆ ನೋಡೋದೇನಂತ ಅಂದರೆ, ಇದು ಮಣ್ಣಿಂದ ಕೆಲಸ ಮಾಡೋದು, ಕುಂಬಾರರು ಸ್ಟಾಲ್ ಹಾಕಿದ್ರು. ಈ ಮಕ್ಕಳುಗಳು, ಚಿಕ್ಕ ಚಿಕ್ಕ ಮಕ್ಕಳುಗಳು, ಸ್ಟೂಡೆಂಟ್ಸ್ ಅವ್ರಿಗೆಲ್ಲ 50 ರೂಪೀಸ್ ತೊಗೊಂಡು ಅವ್ರಿಗೇ ಒಂದು ಏನಾದರೂ ಒಂದು ಚಿಕ್ಕ ಪಾಟ್ ಮಾಡೋ ಥರ ಕೊಟ್ಟು, ಮತ್ತು ಅದನ್ನು ಅವ್ರಿಗೆ ಮನೆಗೆ ತೊಗೊಂಡು ಹೋಗಿ ಕೊಟ್ಬಿಡ್ತಾಯಿದ್ರು. ವೆಟ್ ಪಾಟ್ಸ್ ಅಂದರೆ ಇನ್ನೂ ಅದು ಬೇಯಿಸಿಲ್ಲದೆ ಇರೋ ಪಾಟ್ಸ್ನ ಅವ್ರಿಗೆ ಮನೆಗೆ ನೆನಪಿಗೋಸ್ಕರ ಕೊಟ್ಬಿಡ್ತಾಯಿದ್ರು. ಆ ಥರ ಸ್ಟೂಡೆಂಟ್ಸ್ ಇಲ್ಲ ದೊಡ್ಡ ದೊಡ್ಡ ಗುಂಪುಗಳು ಹಾಕ್ಕೊಂಡು ಆಟ ಆಡ್ತಾಯಿದ್ರು. ಸ್ವಾತಿ ಅಲ್ಲ, ಅವರೇ ಒಂದು ಗುರ್ತಿಡ್ದು ಮಾತಾಡ್ಸಿದ್ರು. ಸೊ ಅವ್ರ ಜೊತೆ ಒಂದು ಸೆಲ್ಫಿ. ಸ್ವಾತಿ ಅಂತ ದೊಡ್ಡಬಳ್ಳಾಪುರದವರು ನನ್ನ ಸಬ್ಸ್ಕ್ರೈಬರು, ನನ್ನ ಗುರ್ತಿಡ್ದು ಮಾತಾಡ್ಸಿದ್ರು. ತುಂಬ ಖುಷಿ ಆಯಿತು. ಅವ್ರ ಜೊತೆ ಒಂದು ಸೆಲ್ಫಿ ತೊಗೊಂಡು ಒಂದು 5 ನಿಮಿಷ ಮಾತಾಡಿದ್ವಿ. ಈ ಕೆಸರಲ್ಲಿ ಮಳೇಲಿ ತುಂಬ ಮಾತಾಡೋಕ್ಕೆ ಕೂಡ ಆಗಲಿಲ್ಲ. ಆಮೇಲೆ ಫೋನ್ ನಂಬರ್ ಎಕ್ಸ್ಚೇಂಜ್ ಮಾಡಿಕೊಂಡು ನಾನು ನನ್ನ ಫ್ರೆಂಡ್ ಇಬ್ಬರು ಹೋಗಿ ಒಂದು ಸಲ ವಿಸಿಟ್ ಮಾಡೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡ್ವು. ರಾಗಿ ಬೋಟ್ರೆ ಸಿರಿಧಾನ್ಯ ರಾಗಿ ಟೇ ಲವ್ಲಿ ಲವ್ಲಿ ಬನ್ನಿ ಗುರು ಟೇಸ್ಟ್ ಮಾಡ್ಕೊಂಡೋಗಿ. ನಮ್ಮನೇಲಿ ಪಾಟ್ಗೆಲ್ಲ ಇಟ್ಟಿದ್ದೆಲ್ಲ ಡ್ರೈ ಫ್ಲವರ್ಸ್ ಎಲ್ಲ ತುಂಬ ಹಾಳಾಗ್ಬಿಟ್ಟಿತ್ತು. ಸೊ ತುಂಬ ದಿವಸದಿಂದ ಅಂದ್ಕೊಳ್ತಾ ಇದ್ದೆ ಡ್ರೈ ಫ್ಲವರ್ಸ್ ಎಲ್ಲಾದರೂ ಸಿಕ್ಕರೆ ತರಬೇಕು ಅಂತ ಅಂದ್ಬಿಟ್ಟು. ಬಟ್ ಈ ಪ್ಯಾಂಡಮಿಕ್ ಟೈಮಿಂದ ಎಲ್ಲೂ ಎಕ್ಸಿಬಿಷನ್ಸ್ ಇರಲಿಲ್ಲ, ಎಲ್ಲೂ ಮಾಲ್ಸ್ ಎಲ್ಲೂ ಹೋಗೋಕ್ಕಾಗ್ತಾ ಇರಲಿಲ್ಲ. ಸೊ ಇದೊಂದು ಟೈಮು ಇಲ್ಲೇ ತಂದುಬಿಡೋಣ ಅಂತ ಅಂದ್ಬಿಟ್ಟು ನಾನು ಒಂದು ಸ್ವಲ್ಪ ಡ್ರೈ ಫ್ಲವರ್ಸ್ ಎಲ್ಲ ತೊಗೊಂಡಿದ್ದೀನಿ. ನನ್ನ ಸ್ವಾತಿ ಕೂಡ ನನಗೊಂದು ಗಿಫ್ಟ್ ಕೊಟ್ಟಿದ್ದಾರೆ, ಅದು ತುಂಬ ಚೆನ್ನಾಗಿದೆ ಅದನ್ನು. ಸೊ ಅದಲ್ಲದೆ ಬೇರೆದೆಲ್ಲ ಫ್ಲವರ್ಸ್ ತೊಗೊಳ್ಳೋಣ ಅಂದರೆ ಒಂದು ಸ್ವಲ್ಪ ಜಾಸ್ತಿನೇ ತೊಗೊಂಡು, ನಮ್ಮಲ್ಲಿ ಸುಮಾರು ಪಾಟ್ಗಳೆಲ್ಲ ಇರೋದ್ರಿಂದ ರೇಟೂ ಕಡಿಮೆ ಇತ್ತು. ಎಷ್ಟಿದೆ ರೇಟ್? ಇದು ನಮ್ಮ ಕರ್ನಾಟಕದ ಹೆಮ್ಮೆಯ ತಳಿ ಏಕಲವ್ಯ ಅಂತ ಹಸು. ಇದ್ರದ್ದು ಈ ತಳಿನ ಜಾಸ್ತಿ ಮಾಡೋಕ್ಕೆ ಇದನ್ನು ಯೂಸ್ ಮಾಡ್ತಾರಂತೆ. ಇದ್ರದ್ದು ಬೆಲೆ 1,75,000 ಅಂತ ಹೇಳಿದ್ರು. ನೋಡೋಕ್ಕೆ ಎಷ್ಟು ಮುದ್ದಾಗಿದೆ ನೋಡಿ, ಅಷ್ಟೇ ವ್ಯಾಲ್ಯೂ. ಇದೇ ಒಂದು ಕಿಂಗ್ ಥರ ರೋಡಲ್ಲಿ ನಿಂತಿತ್ತು.
ಇದೆ 5 ವರ್ಷ ಈ ಬೆಲ್ಲ ಹೊರಗಡೆನೂ ಸಿಗುತ್ತಾ ನಮಗೆ? ಎಲ್ಲಿ? ಬೊಮ್ಮಸಂದ್ರದಲ್ಲ? ಎಲ್ಲಿ ಬೊಮ್ಮಸಂದ್ರದಲ್ಲ? ಓ, ಇದು ಹೋಮ ಮಾಡೋದು, ಇದು ಅಗ್ನಿಹೋತ್ರದ್ದಲ್ವಾ? ಅಗ್ನಿಹೋತ್ರದ್ದು. ಇದು ತುಪ್ಪನೂ ಇದೆಯಾ? ಒಳ್ಳೆ ತುಪ್ಪ. ಅಗ್ನಿಹೋತ್ರಕ್ಕೆ ಯೂಸ್ ಮಾಡೋಕ್ಕೆ ತುಪ್ಪ, ಒಳ್ಳೆ ತುಪ್ಪ ಹಾಕ್ಬೇಕಲ್ಲ? ಇದೆಲ್ಲ ಕೌಡಂಗ ಅಂದ್ರೆ ನೋಡಿ, ಇದು ದೀಪ ಹಚ್ಚಿದ್ರೆ ಇದು ಇದ್ರ ತರ ಏನು ಊದ್ಬತ್ತಿ ತರ ಇದು ಸುಟ್ಟೋಗುತ್ತಾ? ಸುಡುತ್ತೆ. ಇದು ಸುಟ್ರೆ ನಮ್ಮ ಎನ್ವೈರನ್ಮೆಂಟ್ ಅಲ್ಲಿ ಆಕ್ಸಿಜನ್ ಇದು ಸುಡುತ್ತೆ. ಸುಡುತ್ತಾ? ನೀವು ಹೂಬತ್ತಿ ತರ ಮಾಡಿದ್ರೆ ಸುಡೋದಿಲ್ಲ. ಓ, ಇದಕ್ಕೆ ಬತ್ತಿ ಹಾಕಿದ್ರೆ ಸುಡಲ್ಲ ದೀಪ. ಇಲ್ದೆ ಹೋದ್ರೆ ಬರೀ ಹಾಗೆ ಹಚ್ಚಿದ್ರೆ ಇದು ಸುಟ್ಟೋಗ್ಬಿಡುತ್ತೆ. ಅಂದ್ರೆ ನಾವು ಬೆರಣಿ ಉರಿಸ್ದಂಗ ಆಗುತ್ತೆ. ಅದು ಎನ್ವೈರನ್ಮೆಂಟ್ ಸ್ವಲ್ಪ ನಿಮ್ಗೆ. ನಿಮ್ದು ಕಾರ್ಡ್ ಏನಾದ್ರು ಇದ್ರೆ ತೋರಿಸ್ಬಿಡಿ. ಹೌದಾ? ನಂಬರ್ ಹೇಳಿ, ನಾನು ರೆಕಾರ್ಡ್ ಮಾಡ್ಕೊಳ್ತೀನಿ. 9980905104. ನಿಮಗೆ ಕಾಲ್ ಮಾಡಿದ್ರೆ ಆನ್ಲೈನಲ್ಲೇ ಕಳಿಸ್ಕೊಡ್ತೀರಾ ನೀವೇನ ಏನು ಬೇಕಾದ್ರೆ. ತುಪ್ಪ ಈ ಥರ ಇದು ದೀಪಗಳು. ಒಂದು ನಿಮಿಷ ತೋರಿಸ್ತೀನಿ ಏನೇನಿದೆ. ಇದು ಕೌ ಡಂಗಲ್ ಅಂದರೆ ಹಸುವಿನ ಸಗಣಿನಲ್ಲಿ ಮಾಡಿದೆ. ಗಣೇಶನ ಹಸುವಿನ ಸಗಣಿ, ನಾಟಿ ಹಸುವಿನ ಸಗಣಿ. ಗಣೇಶನ ಅದ್ರದ್ದೇನಾ? ಲೈಟಿಂಗ್ ಸ್ವಲ್ಪ ಕಮ್ಮಿ ಇದೆ ಅಲ್ಲ? ಲೈಟ್ ಜಾಸ್ತಿ. ಇದು ನಾನು ಇವಾಗ ತೋರಿಸಿದ್ದು ದೀಪ. ಇದೆಷ್ಟು ರೇಟ್? ಎಷ್ಟು ದೀಪದ? ಹೌದೌದು, ಸಿದ್ಧಗಂಗಾ. ಇದು ರೇಟ್ 5 ರೂಪೀಸ್. ಒಂದು ದೀಪ 5 ರೂಪೀಸ್. ಅಂದ್ರೆ ಏನು ಅಂದ್ರೆ ಎಲ್ಲರೂ ಹಾಲಿಂದ ಹೋಗ್ತಿದ್ದಾರೆ HMJರ್ಸಿಗೆ. ಇದರಿಂದಾನು ವಿ ಕ್ಯಾನ್ ಅರ್ನ್ ಸಮಥಿಂಗ್ ಅಂತ ಕರೆಕ್ಟ್ ಮಾಡಕ್ಕೆ. ಕರೆಕ್ಟ್. ಒಂದು ಕಾಟೇಜ್ ಇಂಡಸ್ಟ್ರಿ ತರ ಮಾಡಬಹುದು. ಮನೆಗಳಲ್ಲೇ ಈ ದೀಪ ಮಾಡೋಂಥದ್ದು, ತುಪ್ಪ ಮಾಡೋಂಥದ್ದು ಮಾಡಿದಾಗ ಅವ್ರ ಸಗಣಿನ ವೇಸ್ಟ್ ಮಾಡೋದಿಲ್ಲ. ಜಸ್ಟ್ ವಿ ನೀಡ್ ಟು ಶೋ ದೆಮ್ ದ ರೆವಿನ್ಯೂ. ಇದರಿಂದ ಮಾಡಬಹುದು. ಸೊ ಆ ಇದಕ್ಕೆ ಇವೆಲ್ಲ ಮಾಡ್ತೀವಿ.
ಆದ್ರೆ ಇದನ್ನ ಕೋ ಎಂಟರ್ಪ್ರಿನರ್ಸ್ ಅಂತಾನು ನೀವು ಕನ್ಸಿಡರ್ ಕೋ ಎಂಟರ್ಪ್ರಿನರ್ಸ್ ಅಂತ ಹೇಳ್ಬೋದು. ಅಂದ್ರೆ ನೀವು ಇವಾಗ ನಾನು ನಂಬರ್ ಹೇಳಿದ್ದೀನಲ್ಲ, ಯಾರಾದ್ರೂ ಕಾಲ್ ಮಾಡಿ ನಿಮ್ದು ಅಡ್ವೈಸ್ ಕೇಳಿದ್ರೆ ಡೆಫಿನೆಟ್ ಆಗಿ ಅವ್ರಿಗೆ, ಯಾಕೆಂದ್ರೆ ಹಳ್ಳಿಯವರು ಎಲ್ಲ ನೋಡ್ತಾರಲ್ಲ. ಇವಾಗ ನಂತರ ಯಾರಾದ್ರೂ ಕೋ ಎಂಟರ್ಪ್ರಿನರ್ಸ್ ಆಗ್ಬೇಕಂದ್ರೆ ದೇ ಹ್ಯಾವ್ ಟು ಗೋ ಸ್ಟ್ಯಾಂಡ್ ಇನ್ ಫ್ರಂಟ್ ಆಫ್ ದ ಫಾರ್ಮರ್ ಓನ್ಲಿ ಟು ಬೈ ದ ಕೌ ಡಂಗ್. ಕರೆಕ್ಟ್. ಸೊ ಆ ಉದ್ದೇಶ ಇವೆಲ್ಲ ಕೆಲವೊಂದು ಇನೋವೇಟಿವ್ಸ್ ಮಾಡಿದ್ರೆ ಇವಾಗ ಕನ್ಸ್ಯೂಮರ್ಸ್ಗೂ ಅವೇರ್ನೆಸ್ ಬರಬೇಕು, ಈ ತರ ಆಲ್ಟರ್ನೇಟ್ ಪ್ರಾಡಕ್ಟ್ಸ್ ಇದೆ ಅಂತ. ಇವಾಗ ಯಾವ್ದು ದೇವ್ರದ್ದು ಇಟ್ಕೊಂತೀರಿ, ಬೀಳಿಸ್ತೀರಿ, ಮುರಿತೀರಿ, ಅದನ್ನ ಎಲ್ಲಿ ಬಿಸಾಕ್ತೀವಿ ನಾವು, ವಿಲ್ ಥ್ರೋ ಇಟ್ ಇನ್ ಡಸ್ಟ್ಬಿನ್. ಇಂಥವು ಮಾಡಿದಾಗ ಯು ಕ್ಯಾನ್ ಯೂಸ್ ಇಟ್ ಆಸ್ ಎ ಮೆನ್ಯೂರ್ ಆಲ್ಸೋ, ಆ ರೀತಿ. ಸೊ ಬಯೋ ಫ್ರೆಂಡ್ಲಿ, ನಿಮಗೆ ವೇಸ್ಟ್ ಆಗೋದಿಲ್ಲ, ಗೊಬ್ಬರನೂ ಆಗ್ತದೆ. ಆಲ್ಮೋಸ್ಟ್ ಇದನ್ನು ನೀವು ಬೈ ಮಾಡಿದಾಗ ಯು ಆರ್ ಸಪೋರ್ಟಿಂಗ್ ದಿ ಫಾರ್ಮರ್ಸ್ ಅಷ್ಟೇ, ಆಲ್ಟರ್ನೇಟಿವ್ ಯು ಆರ್ ಸಪೋರ್ಟಿಂಗ್ ದಿ ಫಾರ್ಮರ್ಸ್. ಇದು ನಾಟಿ ಹಸುವಿನ ಸಗಣಿನಲ್ಲಿ ಮಾತ್ರ ಮಾಡಕ್ಕಾಗೋದು. ಆ ಥಿಕ್ನೆಸ್ ಎಲ್ಲ ಅದರಲ್ಲೇ ಬರೋದು, ಮತ್ತೆ ವಾಸನೆನೂ ಕೂಡ ಇರೋದಿಲ್ಲ ಅಷ್ಟು. ಇಲ್ಲ, ವಾಸನೆನೇ ಇಲ್ಲ, ಅದು ಅದೇ ವಾಸನೆನೇ ಹೇಳಂಗಿಲ್ಲ. ಇಲ್ಲ ಅಲ್ಲಲ್ಲ, ಇವಾಗ ಈ ಬ್ಯಾಂಗ್ಳೂರ್ನಲ್ಲಿ ದೊಡ್ಡ ದೊಡ್ಡ ಹಸುಗಳದು ಸಗಣಿ ಅಂತ ನಾವು ತಂದ್ರೆ ತುಂಬಾ ತಡೆಯಕ್ಕೆ ಆಗದೆ ಇರೋ ತರ ಜರ್ಸಿ ಅಂತ ಇದು ಸಪರೇಟ್, ಅದು ಬೇರೆ ಇದು ಬೇರೆ. ಓಕೆ, ನಮ್ಗೆ ಅದ್ರ ಬಗ್ಗೆ ಅಷ್ಟು ಐಡಿಯಾ, ಅದಕ್ಕೆ ಕೇಳ್ಕೊಂಡ್ಬಿಟ್ಟೆ ನನ್ನ ಡೌಟ್. HF ಇಸ್ ನಾಟ್ ಅವರ್ ಇಂಡಿಯನ್, ಅದು ಇಂಡೋಜಿನಿಯಸ್ ಅಲ್ಲ. ಗಿಡ್ಡ ಹಸು, ನಾಟಿ ಹಸು ಅಂತಾರಲ್ಲ, ಅದು ಆ ರೀಜನಲ್, ಅದು ಮಲೆನಾಡು ಕಡೆ ಅಂತ ಸಿಗೋದು. ನಮ್ಮ ಕಡೆ ಸಿಗೋದು ಹಳ್ಳಿಕಾರು, ಹಳ್ಳಿಕಾರು ಮತ್ತೆ ಅಮೃತ್ ಮಾಲ್. ಸೊ ಆ ರೀಜನ್ ಅಲ್ಲಿ ಏನ್ ಸಿಗುತ್ತೆ ನಾಟಿ ಹಸುದು, ಅದರಿಂದ ಮಾಡಿದ್ರೆ ಇನ್ನೂ ಒಳ್ಳೆಯದು. ನೋ ನೀಡ್ ಟು ಬೈ ಫ್ರಮ್ ಅದರ್ ಸ್ಟೇಟ್, ಅದರ್ ರೀಜನ್. ಸೊ ಅವಾಗ ಏನಾಗ್ತದೆ, ಅಲ್ಲಿರೋರೇ ಸ್ವಲ್ಪ ಅದೇ ಅವರು ಒಂದು ದಿವಸ ಅವ್ರಿಗೆ ಸಿಗೋ ಸಗಣಿನಲ್ಲೇ ಅವ್ರು ದುಡ್ಡು ಸಂಪಾದನೆ ಮಾಡ್ತಾರೆ. ಆಲ್ಟರ್ನೇಟ್ಲಿ ದೇವ್ ಟು ಬಿ ಎನ್ ಎಂಟರ್ಪ್ರಿನರ್ಸ್ ಆಲ್ಸೋ, ಮಾರ್ಕೆಟಿಂಗು ಎಲ್ಲ ಮಾಡಬೇಕು, ಮಾಡಿ ಬಿಟ್ಟರೆ ಆಗೋದಿಲ್ಲ. ಅದೇ ಎಲ್ಲ ಮನೇಲಿ ಹೆಂಗಸರು ಫ್ರೀ ಆಗಿರೋರೆಲ್ಲ ಮಾಡ್ಬೋದಲ್ಲ. ಥ್ಯಾಂಕ್ ಯು. ನಮ್ಮ ಹತ್ರ ಈಗ ಒಂದು 15,000 ಕಡಕ್ನಾಥ್ ಇದೆ. ಇದ್ರದ್ದು ಮೀಟ್ ಬ್ಲ್ಯಾಕ್, ನಂಗೆ ಇದೆಲ್ಲ ಗೊತ್ತೇ ಇಲ್ಲ. ಕಡಕ್ನಾಥ್. ಕಾಲ್ಡ್ ಮ್ಯಾಜಿಕ್ ಟವರ್. ಹೌದಾ, ಮ್ಯಾಜಿಕ್ ಟವರ್ ಅಂತ ಬರುತ್ತೆ, ಒಟ್ಟಿಗೆ ಕೆಲಸ ಮಾಡುತ್ತೆ. ಇದು ಪ್ಯೂರ್ಲಿ ಮೇಡ್ ಇಟ್ ಫ್ರಮ್ ಮೈಕ್ರೋ ಫೈಬರ್. ಮನೇಲಿ ಏನಿರಲಿ, ಟೀ ಇರಲಿ, ಕಾಫಿ ಇರಲಿ, ಆಯಿಲು, ಸಾಂಬಾರು, ಚಟ್ನಿ, ಮಸಾಲಾ, ಸ್ಟೇನು, ರಸ್ಟ್ ಏನಿಲ್ಲ, ಓಕೆ, ಒಟ್ಟಿಗೆ ಕೆಲಸ ಮಾಡುತ್ತೆ. ಫಸ್ಟ್ ಎಲ್ಲಾ ಲಿಕ್ವಿಡ್ಗಳನ್ನ ಹೀರ್ಕೊಡುತ್ತೆ. ಲಿಕ್ವಿಡ್ಗಳನ್ನ ಹೀರ್ಕೊಂಡು ಕಂಪ್ಲೀಟ್ ಡ್ರೈ ಮಾಡಿ, ಕ್ಲೀನ್ ಮಾಡಿ, ವಾಶ್ ಮಾಡುತ್ತೆ. ವಾಶ್ ಆಯ್ತು, ಡ್ರೈ ಆಯ್ತು, ಕ್ಲೀನ್, ಲಿಕ್ವಿಡ್ ಈಸ್ ಹಿಯರ್, ಓಕೆ, ಒಳ್ಳೆ ಕ್ಲಾತ್ ಇದೆ. ಸೆಕೆಂಡ್ ಪಾಯಿಂಟ್ ಏನಂದ್ರೆ, ಒಂದ್ಸರಿ ಯಾವುದೇ ಲಿಕ್ವಿಡ್ ಹಿರ್ಕೊಂಡ ನಂತರ, ಎಣ್ಣೆ ಆಯಿಲ್ ಇಟ್ಕೊಂಡ ನಂತರ ಯಾವುದೇ ಕಾರಣಕ್ಕೆ ವಾಪಸ್ ಬಿಡಲ್ಲ, ಎಲ್ಲ ಸ್ಟೋರ್ ಆಗಿದೆ. ನಿಮ್ಗೆ ಯಾವಾಗ ಬೇಡ ಅವಾಗ ತಗೊಳ್ಳಿ, ನಾರ್ಮಲ್ ಆಗಿ ಇಂಡಿ ಎಲ್ಲ ಲಿಕ್ವಿಡ್ ರಿಲೀಸು. ಕನಿಷ್ಠ ಪಕ್ಷವಾಗಿ 100-300 ml ಲಿಕ್ವಿಡ್ ಇಟ್ಕೊಂಡೆ. ನಮ್ಗೆ ಯಾವಾಗ ಬೇಡ ಅವಾಗ ಮನೇಲಿರೋದು LED, LCD, ಲ್ಯಾಪ್ಟಾಪ್ ಸ್ಕ್ರೀನು, ಕಾರು, ಕಾರ್ಬಸ್ ಎಲ್ಲ ಕ್ಲೀನ್ ಮಾಡ್ಕೋಬಹುದು. ನಾವು ವೆಹಿಕಲ್ ಹೊರಡಿಟ್ಟಾಗ ಧೂಳು ಡಸ್ಟ್ ಗೊತ್ತಿರುತ್ತೆ, ಬೇರೆ ಬಟ್ಟೆಯಿಂದ ವೈಪ್ ಮಾಡಿದ್ರೆ ಸ್ಕ್ರಾಚ್, ಸ್ಟೇನ್ ಮಾರ್ಕ್ ಆಗಲ್ಲ. ಅದೇ ರೀತಿಯಾಗಿ ನಾವು ಸ್ನಾನ ಮಾಡಿದ ಬಾಡಿ ಕಂಪ್ಲೀಟ್ ಆಗಿ ವೆಟ್ ಆಗುತ್ತೆ. ವಿಂಟರ್ಲಿ ಏರ್ ಡ್ರೈ ಮ್ಯಾಕ್ಸಿಮಮ್ ಟೈಮ್ ಮ್ಯಾಜಿಕಲ್ ಟು ವಿತ್ ಸೆಕೆಂಡ್ ಯು ಕ್ಯಾನ್ ಡ್ರೈ ಯುವರ್ ಹೇರ್, ಸ್ಕಿನ್ ಅಂಡ್ ಬಾಡಿ ಫಾರ್ ಎವ್ರಿ ಪರ್ಪಸ್ ಯು ಕ್ಯಾನ್ ಯೂಸ್. One cloth minimum 2 to 3 years you can use. Market price is 200. Here we are selling for 100 rupees in Kushti Mela only for Kushti Mela ಮಾತ್ರ 100 rupees ma'am. ಒಂದು ಪ್ಯಾಕೆಟ್ ಅಲ್ಲಿ ಎಷ್ಟು ಟವಲ್? ಒಂದು ಪ್ಯಾಕೆಟ್ ಅಲ್ಲಿ ಒಂದಿರುತ್ತೆ, ಒಂದೇ ಟವಲ್, ಒಂದು ಪೀಸ್ ಒಂದಿರುತ್ತೆ, ಬಟ್ ಸ್ಟ್ಯಾಂಡರ್ಡ್ ಅಂಡ್ ಮ್ಯಾಕ್ಸಿಮಮ್ ಸೈಜ್. ಆಮೇಲೆ ಅದೇ ರೀತಿ ನಾವು ಅಡಿಗೆ ಮಾಡ್ತೀವಿ. ಅಡಿಗೆ ಮಾಡಿದ ಮೇಲೆ ಗ್ಯಾಸ್ ಅಲ್ಲಿ ಎಣ್ಣೆ ಕೊಡ್ತೀವಿ. ಒಗ್ಗರಣೆ ಕೊಟ್ಟಾಗ ಆಯಿಲ್ ಸ್ಟೇನ್ ಇರುತ್ತೆ. ನಾವು ಬೇರೆ ಬಟ್ಟೆಯಿಂದ ವೈಟ್ ಮಾಡಿದ್ರೆ ಆಯಿಲ್ ಮೂವ್ಮೆಂಟ್ ಆಗುತ್ತೆ, ಬಟ್ ಕ್ಲೀನ್ ಆಗಲ್ಲ. ಬಟ್ ಮ್ಯಾಜಿಕಲ್ ಟು ಅಬ್ಸರ್ವ್ ಆಯಿಲ್ ಅಂಡ್ ಆಯಿಲ್ ಸ್ಟೇನ್ ಎವ್ರಿಥಿಂಗ್ ಇಟ್ ಕಮ್ಸ್ ಇನ್ ದಿಸ್. ಡೈರೆಕ್ಟ್ಲಿ ವಾಶ್ ಮಷಿನ್ ಹೋಗಿ ನಾರ್ಮಲಿ ಸ್ಕ್ರಬ್ ಮಾಡಿ ಆಯಿಲ್ ಎಲ್ಲ ಹೋಯ್ತು. ಇನ್ ಕೇಸ್ ಏನಾದ್ರು ಆಯಿಲ್ ಇದೆ ಅಂತ ಗೊತ್ತಾದ್ರೆ ಯು ಕ್ಯಾನ್ ವಾಶ್ ವಿತ್ ಎನಿ ಡಿಟರ್ಜೆಂಟ್, ಎನಿ ಸೋಪ್, ನೋ ಪ್ರಾಬ್ಲಮ್. ಸೇಮ್ ಸೈಜ್ ಅಲ್ಲ? ಎರಡು ಕೊಡಿ. ಪ್ರೋಟೀನ್ ಡಸ್ಟ್ಬಿನ್ ಕಮ್ ಟು ದಿಸ್ ಪ್ಲೇಸ್. ಮಲೆನಾಡು ಗಿಡ್ಡದ ಹಸು ತುಪ್ಪ, ಬೆರಣಿಗಳು, ಮತ್ತು ದೀಪ ಆಗಲೇ ಹೇಳಿದ್ನಲ್ಲ ಆ ಥರದ್ದು ಇದೆ. ದೀಪ ಎಷ್ಟಿದೆ ಒಂದು ಪ್ಯಾಕೆಟ್? 40 ರೂಪಾಯಿ ಮೇಡಮ್. ಎಷ್ಟು ದೀಪ ಇರುತ್ತೆ? 6 ದೀಪ ಇರುತ್ತೆ. ಓ, ಇದು ಹಸು ಹೇಗೆ ಸಗಣಿ ಆಗುತ್ತೋ ಹಾಗೆ ಹಾರ ಮಾಡಿದ್ದೀರಾ? ಓಕೆ, ಹಿಂಗೆ ನೋಡ್ಬೇಕು ನೀವು.
ಸಖತ್ತಾಗಿದೆ. ಅಲ್ಲ, ನೀವು ಎಲ್ಲದನ್ನು ಯೂಸ್ ಮಾಡಿದ್ದೀರಲ್ಲ, ಅದು ಗ್ರೇಟ್. ಎಲ್ಲ ವಸ್ತುಗಳನ್ನು ಯೂಸ್ ಮಾಡಿದ್ದೀರಲ್ಲ, ಏನು ವೇಸ್ಟ್ ಆಗಲ್ಲ. ಅದೇ ಆ ಹಾಡಿದೆಯಲ್ಲ ಹಸುವಿನ ಬಗ್ಗೆ, ಇಟ್ಟರು ಆ ಥರ ಅದೇ ಆ ಥರ. ಬೆಲೆ ಹೋರಿಗಳ 5.5 ಲಕ್ಷನಾ? ಎರಡಕ್ಕೂ ಸೇರಿ 5.5ನಾ? ಹೌದಾ? 2.25 ಲಕ್ಷ ಒಂದೊಂದು. ಅಲಂಕಾರ ನೋಡಿ ಎಷ್ಟು ಚೆನ್ನಾಗಿದೆ. ಎಷ್ಟು ಮುದ್ದಾಗಿದೆ ಕಣ್ಣೆಲ್ಲ ನೋಡು. ಅಲ್ಲ, ಕಣ್ಣು ಎಷ್ಟು ಚೆನ್ನಾಗಿದೆ ನೋಡಿ. ಗೌಜಿಲಕ್ಕಿ ಮೊಟ್ಟೆ, ಗೌಜಿಲಕ್ಕಿ ಮೊಟ್ಟೆ, ಗೌಜಿಲಕ್ಕಿ ಸಹಕಾರ ನಗರ. ತಗೊಳ್ಳಿ, ಇದು ನನ್ನ ನಂಬರು. ಹಾಂ, ಅದಕ್ಕೆ ಮೆಸೇಜ್ ಡ್ರಾಪ್ ಮಾಡಿ, ಹಾಂ. ನಿಮಗೆ ಡೋರ್ ಸ್ಟೆಪ್ ಡೆಲಿವರಿಗೆ ಆಕ್ಟಿವೇಟ್ ಮಾಡ್ಕೊಡ್ತೀವಿ. ಹೌದಾ? ಮತ್ತೆ ನಿಮಗೆ ಫ್ರೀ ಗಿಫ್ಟ್ಸ್ ಕೂಡ ಸಿಗುತ್ತೆ. ಫಸ್ಟ್ ಏನಿದು ಹಾಲಿಂದಿದ? ಅಕ್ಷಯಕಲ್ಪ ಆರ್ಗ್ಯಾನಿಕ್ ಮಿಲ್ಕ್. ಎಷ್ಟು ಲೀಟ್ರ್? ಸ್ಟಾರ್ಟಿಂಗ್ ಫ್ರಮ್ 30 ರೂಪಿ ಹಾಫ್ ಲೀಟರ್. ಹಾಫ್ ಲೀಟ್ರ್ 30 ರೂಪೀಸ್ ಸ್ಟಾರ್ಟ್ ಆಗುತ್ತೆ. 44 ರೂಪೀಸ್ ನಾಟಿ ಹಸು ಹಾಲು. ನಾಟಿ ಹಸು ಅರ್ಧ ಲೀಟ್ರ್. ಅರ್ಧ ಲೀಟ್ರ್ 60 ರೂಪೀಸ್ ಲೀಟರ್. ಸ್ಟಾರ್ಟಿಂಗ್ ಫ್ರಮ್ ಅದೇ 60. ನಮ್ಮ ಲೀಟ್ರ್ ಪೌಚ್ ಬರಲ್ಲ, ಓನ್ಲಿ ಹಾಫ್ ಲೀಟ್ರ್ ಪೌಚ್ ಬರುತ್ತೆ. ಓಕೆ ನೋಡಿ, ಬನ್ನಿ ತೋರಿಸ್ತೀನಿ. ಬಂದೆ. ಇದು ನಾಟಿ ಹಸು, ಹಳ್ಳಿಕರ್ ಮತ್ತು ಅಮೃತ್ ಮಹಲ್ ಹಸುದು ಹಾಲು, ಪ್ರೋಟೀನ್ ಮಿಲ್ಕ್. ನಮ್ಮ ಹಳ್ಳಿಕರ್ ಅನ್ನ ಅಮೃತ್ ಮಹಲ್ ಕೌ ಮಿಲ್ಕ್. ಓಕೆ. So this is 44 rupees half liter. And also this is the same cow milk. Haldikar and Amrit Mahal cow milk, slim milk, 0.5 gram fat is available. This is good for cholesterol free, cardiac conscious and diet conscious people. They can use this. Slim milk, 0.5 gram fat, 40 rupees half liter. So Jeevan. Yes. They can contact you. Yeah, by calling this number, they will get welcome gifts and also goodies. Welcome gift. Okay. And also free samples like paneer, ghee, buttermilk and milk and all. All the goodies will be delivered. They will get that first gift, all trial gifts. Sure, definitely. Okay. ನಾನು ಇಲ್ಲಿ ತುಪ್ಪ ಒಂದು 2 kgs ತೊಗೊಂಡೆ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ.